ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಸೊ ಆಪ್ಟಿಟ್ಯೂಡ್ ಕ್ವಶನ್ಸ್, ಬೇಸಿಕಲಿ ಆ ಆಪ್ಟಿಟ್ಯೂಡ್ ಕ್ವಶನ್ಸ್ ಎಲ್ಲೆಲ್ಲಿ ಸಹಾಯ ಆಗುತ್ತೆ, ಯಾವ್ಯಾವ ರೀತಿ ಆಪ್ಟಿಟ್ಯೂಡ್ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಆಪ್ಟಿಟ್ಯೂಡ್ ಕ್ವಶನ್ಸ್ನ ಇವತ್ತು ಸಾಕಷ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಕೇಳ್ತಾರೆ. ಇನ್ಫ್ಯಾಕ್ಟ್ ಗೇಟ್ನಲ್ಲೂ ಕೂಡ ಈ ಆಪ್ಟಿಟ್ಯೂಡ್ ಕ್ವಶನ್ಸ್ಗೆ 15 ಮಾರ್ಕ್ಸ್ ಅಲೋಕೇಟೆಡ್ ಆಗಿರುತ್ತೆ. ಸೊ ಅದೇ ರೀತಿ ಈ ಎಲ್ಲ ಜಾಬ್ ಇಂಟರ್ವ್ಯೂಸಲ್ಲಿ, ಸೊ ಯಾವುದೇ ರೀತಿ ಜಾಬ್ಸ್ ಆಗಿರ್ಬೋದು, ಟೆಕ್ನಿಕಲ್ ಜಾಬ್ಸ್ ಯಾವುದೇ ಇದ್ರೂ ಕೂಡ ಅದರಲ್ಲೆಲ್ಲನೂ ಕೂಡ ಆಪ್ಟಿಟ್ಯೂಡ್ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರೀಸಲ್ಲಿ, ಸೊ ಅವರ ಸಾಫ್ಟ್ವೇರ್ ನಾಲೆಡ್ಜನ್ನ ಟೆಸ್ಟ್ ಮಾಡೋದಲ್ದೇ ಈ ಆಪ್ಟಿಟ್ಯೂಡ್, ಅವರ ಜನರಲ್ ಆಪ್ಟಿಟ್ಯೂಡ್ ಏನಿದೆಯಲ್ಲ ಒಬ್ಬ ಮನುಷ್ಯಂದು ಅದನ್ನು ಚೆಕ್ ಮಾಡ್ತಾರೆ. ಹಾಗೆ ಸ್ಕೂಲ್ ಕಿಡ್ಸ್ಗೂ ಕೂಡ, ಅಂದರೆ ಇವತ್ತಿನ ದಿನ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇರ್ಬೋದು, ಸೊ ಒಲಿಂಪಿಯಾಡ್ಸ್ ಇರ್ಬೋದು, ಸೊ ಈ ರೀತಿ ಒಂದು ಎಕ್ಸಾಮ್ಸ್ನಲ್ಲೂ ಕೂಡ ಇವತ್ತು ಆಪ್ಟಿಟ್ಯೂಡ್ ಬಹಳ ಮುಖ್ಯವಾಗಿ ಪಾತ್ರನ ನಿರ್ವಹಿಸುತ್ತೆ. ಸೊ ಆಪ್ಟಿಟ್ಯೂಡ್ ಅಂದರೆ ಏನು? ಒಬ್ಬ ವ್ಯಕ್ತಿಯ ತನ್ನ ಯೋಚನಾ ಶಕ್ತಿ, ಅಂದರೆ ಅವನ ಲಾಜಿಕಲ್ ಥಿಂಕಿಂಗ್ ಮತ್ತು ರೀಸನಿಂಗ್ ಎಬಿಲಿಟಿನ ಟೆಸ್ಟ್ ಮಾಡುವಂಥ ಒಂದು ಕ್ವಶನ್ಸ್ಗೆ ಆಪ್ಟಿಟ್ಯೂಡ್ ಕ್ವಶನ್ಸ್ ಅಂತ ಕರೀತಾರೆ. ಸೊ ಈಗ ಏನಕ್ಕೋಸ್ಕರ ಎಲ್ಲ ಕಂಪನೀಸ್ ಕೂಡ ಆಪ್ಟಿಟ್ಯೂಡ್ ಕ್ವಶನ್ಸ್ನ ಕೇಳ್ತಾರೆ ಅಂತಂದರೆ, ಸೊ ಇಟ್ ಬ್ರಿಂಗ್ಸ್ ಔಟ್ ದ ಕ್ರಿಯೇಟಿವಿಟಿ ಇನ್ ಎನಿ ಪರ್ಸನ್, ಸೇ ಇಂಜಿನಿಯರ್ ಆಗಿರ್ಬೋದು ಅಥವಾ ಟೆಕ್ನಿಕಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ಬೋದು. ರಿಯಲ್ ಟೈಮ್ನಲ್ಲಿ ಅವನಿಗೆ ಎಷ್ಟೇ ನೀವು ಟ್ರೈನಿಂಗ್ ಕೊಟ್ಟರು, ಏನೇ ಒಂದು ಅವ್ರಿಗೆ ನಾಲೆಡ್ಜ್ ಇದ್ರೂ ಕೂಡ ಹಿ ಶುಡ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ ಅಂತಂದ್ರೆ ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಲಾಜಿಕಲ್ ಥಿಂಕಿಂಗ್ ಅವಶ್ಯಕತೆ ಇರುತ್ತೆ. ಸೊ ಯಾವ್ಯಾವ ರೀತಿ ಡಿಫ್ರೆಂಟ್ ವೇನಲ್ಲಿ ಒಬ್ಬ ವ್ಯಕ್ತಿ ಥಿಂಕ್ ಮಾಡ್ಬೋದು, ಸೊ ಅವನ ಜ್ಞಾನ ವಿಕಸನ ಇನ್ ದ ಟರ್ಮ್ಸ್ ಆಫ್ ಲಾಜಿಕ್ ಯಾವ ರೀತಿ ಆಗಿದೆ ಅನ್ನೋದನ್ನ ಅಳೆಯೋದಕ್ಕೋಸ್ಕರ ಇದೊಂದು ಆಪ್ಟಿಟ್ಯೂಡ್ ಒಂದು ಮಾನದಂಡ ಆಗಿರುತ್ತೆ. ಸೊ ಈ ಆಪ್ಟಿಟ್ಯೂಡ್ಸ್ ಅಲ್ಲಿ ಸಾಕಷ್ಟು ವಿಧಗಳಿದಾವೆ. ಯಾವ್ಯಾವುದು ಅಂತ ಅಂದ್ಬಿಟ್ಟು ಈಗ ನೋಡೋಣ. ಸೊ ಈ ಆಪ್ಟಿಟ್ಯೂಡ್ ಕ್ವಶನ್ಸ್ ಬಂದು ಈ ಒಂದು ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ 5 ಕ್ಯಾಟಗರಿಯಾಗಿ ನಾನು ಡಿವೈಡ್ ಮಾಡಿದ್ದೀನಿ. ಒಂದು ಬಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಅರಿಥ್ಮೆಟಿಕ್ ಆಪ್ಟಿಟ್ಯೂಡ್ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಬಂದು ಡೇಟಾ ಇಂಟರ್ಪ್ರಿಟೇಷನ್, ಮೂರನೇದು ಬಂದು ವರ್ಬಲ್ ಆಪ್ಟಿಟ್ಯೂಡ್, ನಾಲ್ಕನೇದು ಲಾಜಿಕಲ್ ರೀಸನಿಂಗ್. ಸೊ ರೀಸನಿಂಗ್ ಅಲ್ಲಿ ಅಗೈನ್ ವರ್ಬಲ್ ರೀಸನಿಂಗ್, ನಾನ್ ವರ್ಬಲ್ ರೀಸನಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಐದನೇದು ಬಂದು ಲ್ಯಾಟ್ರಲ್ ಥಿಂಕಿಂಗ್, ಪಜಲ್ಸ್ ಅಥವಾ ಕ್ವಶನ್ಸ್ ಅಂತ ಅಂದ್ಬಿಟ್ಟು. ಏನು ಇದೆಲ್ಲ ಡಿಫ್ರೆಂಟ್ ಟೈಪ್ಸು ಅಂತಂದ್ರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಂದ್ರೆ ಹೆಸರೇ ಹೇಳೋ ಹಾಗೆ ಇಟ್ ಡಿಫೈನ್ಸ್ ಕ್ವಾಂಟಿಟಿ ಅಂಡ್ ಇಟ್ ಇನ್ಕ್ಲೂಡ್ಸ್ ಅರಿಥ್ಮೆಟಿಕ್. ಸೊ ಏನೇನು ಅರಿಥ್ಮೆಟಿಕ್ ಅಂದ್ರೆ, ಅರಿಥ್ಮೆಟಿಕ್ ಆಪರೇಟರ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ದಿ ಪ್ಲಸ್, ಮೈನಸ್, ಇಂಟು ಅಂಡ್ ಡಿವೈಡೆಡ್ ಬೈ. ಸೊ ಈ 4 ಆಪರೇಟರ್ನ ಯೂಸ್ ಮಾಡಿ ಸೊ ಡಿಫ್ರೆಂಟ್ ಲಾಜಿಕ್ಸ್ ಮೇಲೆ ಒಂದು ಡಿಫ್ರೆಂಟ್ ಕ್ವಶನ್ಸ್ನ ಫ್ರೇಮ್ ಮಾಡೋದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆವರೇಜ್ ಕಂಡುಹಿಡಿಯೋದಿರ್ಬೋದು, ಇಲ್ಲ ಅರಿಥ್ಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನ್ ಕಂಡುಹಿಡಿಯೋದಿರ್ಬೋದು, ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಸೊ ಆಕ್ಯುರೆಸೀಸ್. ಸೊ ಇದನ್ನೆಲ್ಲನೂ ಕಂಡುಹಿಡಿಯೋದು, ಇದನ್ನೆಲ್ಲ ಇದ್ರ ಮೇಲೆ ಕ್ವಶನ್ಸ್ನ ಟರ್ನ್ ಮಾಡಿದ್ರೆ ಅದನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಸೊ ನಿಮಗೆ ಯೂಶುವಲ್ ಆಗಿ 99% ಆಫ್ ದಿ ಕ್ವಶನೇರ್ಸ್ ಏನು ಆಪ್ಟಿಟ್ಯೂಡ್ ಕ್ವಶನ್ಸ್ ಬರುತ್ತೆ, ಇದು ಯಾವುದಕ್ಕೂ ಕೂಡ ನಿಮಗೆ ಒಂದು ನಿಮ್ಮ ಕ್ಯಾಲ್ಕುಲೇಟರ್ಸ್ನ ಅಲೋ ಮಾಡೋದಿಲ್ಲ. ಸೊ ಯು ಶುಡ್ ಡೂ ಎವ್ರಿಥಿಂಗ್ ಇನ್ ಯೋರ್ ಬ್ರೈನ್, ಅಂದರೆ ಆಲ್ ದ ಕ್ಯಾಲ್ಕುಲೇಷನ್ಸ್ ಶುಡ್ ಹ್ಯಾಪನ್ ವಿತ್ ಇನ್ ಯುವರ್ ಸೆಲ್ಫ್. ಸೊ ಈ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಬೇಸಿಕಲಿ ಅರಿಥ್ಮೆಟಿಕ್ ಆಪರೇಷನ್ಸ್ ಮಾಡುವಂತ ಒಂದು ಕ್ವಶನ್ಸ್ ಬೇಸ್ಡ್ ಆನ್ ಸಮ್ ಫಾರ್ಮುಲಾಸ್ ನಿಮಗೆ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದಿಸ್ ಅರಿಥ್ಮೆಟಿಕ್ ಆರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಇನ್ಫ್ಯಾಕ್ಟ್ ಕ್ಯಾಟ್ ಎಕ್ಸಾಮ್ಸ್ ಅಲ್ಲಿ ಇರ್ಬೋದು, ಇದರಲ್ಲೆಲ್ಲನೂ ಕೂಡ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಹೆಚ್ಚಿಗೆ ಮಹತ್ವನ ಕೊಡ್ತಾರೆ. ಡೇಟಾ ಇಂಟರ್ಪ್ರಿಟೇಷನ್ ಬಂದರೂ ಈಗ ಇತ್ತೀಚೆಗೆ ಅರೌಂಡ್ ಪಾಸ್ಟ್ ಒಂದು 5 years 6 years ಇಂದ ಡೇಟಾ ಇಂಟರ್ಪ್ರಿಟೇಷನ್ಗೆ ಜಾಸ್ತಿ ಒಂದು ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡಿಫ್ರೆಂಟ್ ಡೇಟಾಸ್ನ ಕೊಡ್ತಾರೆ. ಸೊ ಆ ಡೇಟಾ ಕರ್ವ್ಸ್ನ ನೀವು ಯೂಸ್ ಮಾಡಿಕೊಂಡು, ಸೇ ಯಾವುದೋ ಒಂದು ಪಾಪ್ಯುಲೇಷನ್ ಡೇಟಾ ಕೊಟ್ಟಿರ್ತಾರೆ, ಹೇಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಆ್ಯಂಡ್ ಅದೇ ರೀತಿ ಇನ್ನೊಂದು ಯಾವುದೋ ಒಂದು ದೇಶದ್ದು ಪಾಪ್ಯುಲೇಷನ್ ಡೇಟಾ ಕೊಟ್ಟಿರ್ತಾರೆ, ಆ್ಯಂಡ್ ಅದರದ್ದು ಒಂದು GDP ಗ್ರೋತ್ ಏನೋ ಒಂದು ಕೊಟ್ಟಿರ್ತಾರೆ, ಆ್ಯಂಡ್ ಡಿಫ್ರೆಂಟ್ ಇನ್ನೇನೋ ಒಂದು ಕರೆನ್ಸಿ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಇಂಟರ್ಪ್ರಿಟ್ ದ ಡೇಟಾ, ಅಂದರೆ ಡಿಫ್ರೆಂಟ್ ಡೇಟಾ ಸೆಟ್ಸ್ ಏನು ಬರುತ್ತಲ್ಲ ಆ ಡೇಟಾ ಸೆಟ್ಸ್ನ ಇಂಟರ್ಪ್ರಿಟ್ ಮಾಡಿ ನೀವು ರಿಸಲ್ಟ್ಸ್ನ ತೆಗೆಯೋದನ್ನ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ. ಮೂರನೇದು ಬಂದು ವರ್ಬಲ್ ಆಪ್ಟಿಟ್ಯೂಡ್. ವರ್ಬಲ್ ಆಪ್ಟಿಟ್ಯೂಡ್ ಅಂದರೆ ಬೇಸಿಕಲಿ ಇಟ್ ಈಸ್ ಯುವರ್ ಇಂಗ್ಲಿಷ್ ನಾಲೆಡ್ಜ್.
ಸೊ ನಿಮ್ಮ ಇಂಗ್ಲಿಷ್ ಆಂಗ್ಲ ಭಾಷೆಯ ನಿಮಗೆ ಅದರ ಉಪಯೋಗ ಅಂದರೆ ನಾರ್ಮಲ್ ಆಗಿ ಗ್ರಾಮರ್ ಇರ್ಬೋದು ಅಥವಾ ನೀವು ಯೂಸ್ ಮಾಡುವಂಥ ಒಂದು ನಿಮ್ಮ ವೊಕ್ಯಾಬ್ಯುಲರೀಸ್ ಇರ್ಬೋದು. ಸೊ ಇವೆರಡರ ಮೇಲೆ ಈ ವರ್ಬಲ್ ಆಪ್ಟಿಟ್ಯೂಡ್ ಡಿಪೆಂಡ್ ಆಗಿರುತ್ತೆ. ಲಾಜಿಕಲ್ ರೀಸನಿಂಗ್ ಬಂದು ಲಾಜಿಕ್ನ ಯೂಸ್ ಮಾಡೋದು. ಸೊ ಯಾವುದೋ ಒಂದು ನಂಬರ್ ಸೀರೀಸ್ ಇರುತ್ತೆ, ಆ ಸೀರೀಸ್ನಲ್ಲಿ ನೆಕ್ಸ್ಟ್ ನಂಬರ್ ಯಾವುದು ಅಥವಾ ತಪ್ಪಾಗಿರುವಂಥ ನಂಬರ್ ಯಾವುದು. ಸೊ ಇಲ್ಲ ಯಾವುದೋ ಒಂದು ಕೋಡ್ ಕೊಟ್ಟಿರ್ತಾರೆ, ಅಂದರೆ A=B ಇದ್ರೆ C=D ಆಗುತ್ತಾ. ಸೊ ಆ ರೀತಿ ಒಂದು ಲಾಜಿಕಲ್ ರೀಸನಿಂಗ್ಸ್ನ ಕೊಡೋದು. ಹಾಗೆ ವರ್ಬಲ್ ರೀಸನಿಂಗ್ ಬಂದಾಗ ನಿಮಗೆ ಯಾವುದೋ ಒಂದು ಒಂದು ಆಪೋಸಿಟ್ಸ್, ಸಿನೋನಿಮ್ಸ್, ಆಂಟೋನಿಮ್ಸ್, ಸೊ ಇದನ್ನ ಡಿಫೈನ್ ಮಾಡುವಂಥದ್ದು ಇರ್ಬೋದು. ಸೊ ಇದನ್ನೆಲ್ಲನೂ ಕೂಡ ಈ ರೀಸನಿಂಗಲ್ಲಿ ಎಬಿಲಿಟಿನಲ್ಲಿ ಚೆಕ್ ಮಾಡ್ತಾರೆ. ಮತ್ತು ಕ್ವಶನ್ಸು ಆ ರೀತಿ ಇರುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಪಜಲ್ಸ್ ಬಂದು ಔಟ್ ಆಫ್ ದಿ ಬಾಕ್ಸ್, ಅಂದರೆ ಯಾವುದೋ ಒಂದು ಹೈಪೋಥೆಟಿಕಲ್ ಕ್ವಶನ್ನ ಪೋಸ್ ಮಾಡಿ ಅದಕ್ಕೆ ಯಾವ ರೀತಿ ಒಂದು ನಿಯರೆಸ್ಟ್ ಲಾಜಿಕಲ್ ಆನ್ಸರ್ ಯಾವ ರೀತಿ ಇರುತ್ತೆ ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ಗೆ. ಸೊ ಆ ಒಂದು ಆನ್ಸರ್ನ ಕಂಡುಹಿಡಿಯೋದೆ ಈ ಲ್ಯಾಟ್ರಲ್ ಥಿಂಕಿಂಗ್ ಪಜಲ್ಸ್ ಕ್ವಶನ್ಸು. ಯೂಶುವಲ್ ಆಗಿ ಈ ಲ್ಯಾಟ್ರಲ್ ಥಿಂಕಿಂಗ್ ಪಜಲ್ಸ್ನ ಇಂಟರ್ವ್ಯೂಸಲ್ಲಿ ಕೇಳ್ತಾರೆ ಇದನ್ನ. ಸೊ ರಿಟರ್ನ್ ಎಕ್ಸಾಮ್ಸಲ್ಲಿ ಕೇಳೋದು ತುಂಬ ಕಮ್ಮಿ. ಲೈಕ್ ಈ ನಮ್ಮ ಸಿವಿಲ್ ಸರ್ವಿಸಸ್ ಇಂಟರ್ವ್ಯೂಸ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಕಂಪನೀಸಲ್ಲಿ ದಿ ಎಂಡ್ ಇಂಟರ್ವ್ಯೂಸ್ ಇರ್ಬೋದು, ಅಂದರೆ ಲಾಸ್ಟ್ ಲೆವೆಲ್ ಆಫ್ ಇಂಟರ್ವ್ಯೂಸ್. ಸೊ ಈ ಒಂದು ಟೆಕ್ನಿಕಲ್ ಇಂಟರ್ವ್ಯೂಸ್ನಲ್ಲಿ ಲ್ಯಾಟ್ರಲ್ ಥಿಂಕಿಂಗ್ ಪಜಲ್ಸ್ನ ಸೊ ಟು ಚೆಕ್ ಹೌ ಎ ಪರ್ಸನ್ ಥಿಂಕ್ಸ್ ಔಟ್ ಆಫ್ ದಿ ಬಾಕ್ಸ್ ಅನ್ನೋದಕ್ಕೋಸ್ಕರ ಈ ಲ್ಯಾಟ್ರಲ್ ಥಿಂಕಿಂಗ್ ಪಜಲ್ಸ್ನ ಕೇಳ್ತಾರೆ. ಸೊ ಈಗ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಟೈಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಇದೆ. ಸೊ ಇದನ್ನೆಲ್ಲನೂ ನಿಮಗೆ ಟೈಮ್ ಲಿಮಿಟ್ಸ್ ಇರುತ್ತೆ. ಇದೆಲ್ಲ ಏನು ಕ್ವಶನ್ಸ್ನ ನಿಮಗೆ ಕೇಳ್ತಾರೆ ಎಕ್ಸಾಮ್ಸಲ್ಲೇ, ಸೊ ದರ್ ವಿಲ್ ಬಿ ಟೈಮ್ ಲಿಮಿಟ್ಸ್. ಇದನ್ನು ಆನ್ಸರ್ ಮಾಡೋದಕ್ಕೆ ಯು ಶುಡ್ ನೋ ಹೌ ಟು ಸಾಲ್ವ್ ಇಟ್ ಇನ್ ಎ ಫಾಸ್ಟರ್ ವೇ, ಇನ್ ಎ ಫಾಸ್ಟರ್ ಮ್ಯಾನರ್. ಸೊ ಇದಕ್ಕೆ ಕೆಲವೊಂದು ಟಿಪ್ಸ್ನ ನಾನು ಕೊಡ್ತೀನಿ ಈ ಕ್ಲಾಸ್ನಲ್ಲಿ. ಸೊ ಆಪ್ಟಿಟ್ಯೂಡಲ್ಲಿ ನಾನು ಆಗಲೇ ತಿಳಿಸ್ದಂಗೆ ಕ್ಯಾಲ್ಕುಲೇಟರ್ಸ್ನ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ನೀವು ಇನಿಷಿಯಲಿ ಒಂದಿಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿರಬೇಕು ಆಪ್ಟಿಟ್ಯೂಡ್ ಕ್ವಶನ್ಸ್ನ ಫೇಸ್ ಮಾಡೋದಕ್ಕೆ ಮುಂಚೆ. ಸೊ ವರ್ಬಲ್ ರೀಸನಿಂಗು ಮತ್ತು ನಾನ್ ವರ್ಬಲ್ ರೀಸನಿಂಗು ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಈಸಿ ಆಗೋದಕ್ಕೋಸ್ಕರ ನೀವು 1 to 30 ಸ್ಕ್ವೇರ್ಸ್ ನಿಮಗೆ ಗೊತ್ತಿರಬೇಕು. ಅಂದರೆ 1 ಸ್ಕ್ವೇರ್ ಎಷ್ಟು, 2 ಸ್ಕ್ವೇರ್ ಎಷ್ಟು, 3 ಸ್ಕ್ವೇರ್ ಎಷ್ಟು, 4 ಸ್ಕ್ವೇರ್ ಎಷ್ಟು. ಸೊ ಈ ನಂಬರ್ಸ್ ನಿಮಗೆ ಆಲ್ಮೋಸ್ಟ್ ನೀವು ಅದನ್ನು ಒಂದು ಬೈ ಹಾರ್ಟ್ ಆದಂಗೆ ಆಗಿರಬೇಕು. ಸೊ ಇಟ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಅದೇ ರೀತಿ ಕ್ಯೂಬ್ ನಂಬರ್ಸ್ 1 to 15 ಕ್ಯೂಬ್ ನಂಬರ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಮಲ್ಟಿಪ್ಲಿಕೇಶನ್ ಟೇಬಲ್ಸ್ 1 to 20 ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇಟ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಸೊ ಇದಲ್ಲದೆ ನಿಮಗೆ ಫಾಸ್ಟರ್ ವೇ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಬರಬೇಕು. ಅಂದರೆ ಯಾವುದೋ ಒಂದು ಅಡಿಷನ್ ಅದು ಸಬ್ಟ್ರಾಕ್ಷನ್ನ ಕೇಳಿದಾಗ ಇನ್ಸ್ಟೆಡ್ ಆಫ್ ಎ ನಾರ್ಮಲ್ ಮೆಥಡ್ ಅದನ್ನು ಅಪ್ರಾಕ್ಸಿಮೇಷನ್ಸ್ನ ಯೂಸ್ ಮಾಡಿ ಸಮ್ ಮಾಡೋದು, ಅಪ್ರಾಕ್ಸಿಮೇಷನ್ಸ್ನ ಯೂಸ್ ಮಾಡಿ ಸಬ್ಟ್ರಾಕ್ಟ್ ಮಾಡೋದು. ಸೊ ಈ ಒಂದು ಇದನ್ನು ಮೆಥಡ್ಸ್ನ ನೀವು ರೂಢಿಸ್ಕೋಬೇಕಾಗತ್ತೆ. ಆ್ಯಂಡ್ ವರ್ಬಲ್ ಆಪ್ಟಿಟ್ಯೂಡ್ಗೆ ಬಂದು ನಿಮ್ಮ ವೊಕ್ಯಾಬ್ಯುಲರಿ ಚೆನ್ನಾಗಿರಬೇಕು. ಸೊ ವೊಕ್ಯಾಬ್ಯುಲರಿ ಚೆನ್ನಾಗಿರಬೇಕು ಅಂದರೆ ಯೂಶಲಿ ರೀಡಿಂಗ್ ಈಸ್ ದಿ ಬೆಟರ್ ವೇ. ವೆನ್ ಯು ಸ್ಟಾರ್ಟ್ ರೀಡಿಂಗ್ ಯು ವಿಲ್ ಗೆಟ್ ಟು ನೋ ಮೆನಿ ನ್ಯೂ ವರ್ಡ್ಸ್. ಸೊ ಅದಕ್ಕೋಸ್ಕರ ನೀವು ಎಷ್ಟು ಹೆಚ್ಚಿಗೆ ನೀವು ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ಸೊ ಇದಕ್ಕೆ ಹಿಂದೂ ನ್ಯೂಸ್ ಪೇಪರ್ದು ಎಡಿಟೋರಿಯಲ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಹಿಂದೂ ನ್ಯೂಸ್ ಪೇಪರಲ್ಲಿ ನೀವು ಎಡಿಟೋರಿಯಲ್ ಸೆಕ್ಷನ್ಗೆ ಹೋದರೆ ಅಲ್ಲಿ ಸಾಕಷ್ಟು ಸ್ಟ್ಯಾಂಡರ್ಡ್ ವರ್ಡ್ಸ್ ಮತ್ತು ಸಾಕಷ್ಟು ಡಿಫ್ರೆಂಟ್ ವರ್ಡ್ಸ್ನ ಯೂಸ್ ಮಾಡಿರ್ತಾರೆ. ಅದನ್ನು ನೀವು ನೋಡ್ತಾ ಹೋದರೆ ನೀವು ನಿಮ್ಮ ವೊಕ್ಯಾಬ್ಯುಲರಿನ ನೀವು ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ನಿಮ್ಮ ಗ್ರಾಮರ್ ಯೂಸೇಜ್ನ ನೀವು ಚೆನ್ನಾಗಿ ಗೊತ್ತಿರಬೇಕು. ಎಗೇನ್ ಅದು ನೀವು ರೀಡಿಂಗ್ ಮಾಡ್ತಾ ಅಥವಾ ಯಾರ ಜೊತೆನಾದ್ರು ಕಾನ್ವರ್ಸೇಷನ್ ಮಾಡ್ತಾ ನಿಮಗೆ ನಿಮ್ಮ ಗ್ರಾಮರ್ ಯೂಸೇಜ್ ಬಗ್ಗೆ ನಿಮಗೆ ಹೆಚ್ಚಿಗೆ ಹಿಡ್ತಾ ಬರುತ್ತೆ. ಯು ಕ್ಯಾನ್ ಈವನ್ ರೆಫರ್ ಎನಿ ಗ್ರಾಮರ್ ಬುಕ್ಸ್ ಲೈಕ್ ರನ್ ಆ್ಯಂಡ್ ಮಾರ್ಟಿನ್, ಈ ಥರದ್ದು ಯಾವ್ದಾದ್ರು ಒಂದು ಆಕ್ಸ್ಫರ್ಡ್ ಯಾವ್ದಾದ್ರು ಒಂದು ಗ್ರಾಮರ್ ಬುಕ್ಸ್ನ ನೀವು ರೆಫರ್ ಮಾಡ್ಕೋಬೋದು. ಸೊ ಹೀಗೆ ಇದನ್ನೆಲ್ಲನೂ ಕೂಡ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ your way of approach to solve the aptitude problems will be much faster. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲನೂ ಕೂಡ ಆಪ್ಟಿಟ್ಯೂಡ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂಥ ತಯಾರಿಗೆ ಒಂದಷ್ಟು ಟಿಪ್ಸ್ನ ನಾನು ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಕೆಲವೊಂದು ಆಪ್ಟಿಟ್ಯೂಡ್ ಕ್ವಶನ್ಸ್ನ ಕೂಡ ಪ್ಯಾರಲಲ್ ಆಗಿ ನಿಮಗೆ ತಗೊಳ್ತಾ ಹೋಗ್ತೀನಿ ಅಲಾಂಗ್ ವಿತ್ ದಿ ಎಲೆಕ್ಟ್ರಿಕಲ್ ಟಾಪಿಕ್ಸ್. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು. ಥ್ಯಾಂಕ್ ಯು. ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನ ಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್
Please keep watching Gnana Sindhu. Thank you.